ಮಕ್ಳುಗಳೆಲ್ಲ ಈಗ ಪಾಠ ಓದು ಅಂತ ಅಂದ್ರೆ ಮೊಬೈಲ್ ಬೇಕು ಅಂತ ಹೇಳ್ತಾರೆ, ಇಲ್ಲ ಲ್ಯಾಪ್ಟಾಪ್ ಬೇಕು ಅಂತ ಹೇಳ್ತಾರೆ. ಸೊ ಟೀಚರ್ಸ್ಗಿಂತ ಡಿಜಿಟಲ್ ಗ್ಯಾಜೆಟ್ಸ್ ಮೇಲೆ ಅವಲಂಬಿತರಾಗಿರೋದು ಯಾಕೆ? ಬ್ರೈನ್ ಆಲ್ವೇಸ್ ನೀಡ್ಸ್ ಹ್ಯಾಪಿನೆಸ್. ನಿಮಗೆ ಈ ಕಡೆ ಪುಸ್ತಕ ಇಟ್ಟು ಈ ಕಡೆ ಮೊಬೈಲ್ ಇಟ್ಟು ಯಾವುದ್ರಲ್ಲಿ ಹ್ಯಾಪಿನೆಸ್ ಸಿಗುತ್ತೆ? ಈಗ ಯಾವುದೇ ಪರೀಕ್ಷೆಗಳನ್ನ ಮಕ್ಕಳು ಅಟೆಂಡ್ ಮಾಡಬೇಕು ಅಂತಂದ್ರೆ ಅವರು ಹೇಗೆ ಸಿದ್ಧತೆಯನ್ನ ನಡೆಸಬೇಕು? ಜೀವನದಲ್ಲಿ 5 ಕ್ವಶನ್ ವೆರಿ ಇಂಪಾರ್ಟೆಂಟು. ವಾಟ್, ವೇರ್, ವೆನ್, ವೈ, ಹೌ. ಇದು 5ಕ್ಕೂ ನೀವು ಯಾವುದೇ ಒಂದು ಸಮಸ್ಯೆ ಬಂದಾಗ, ಯಾವುದೇ ಒಂದು ಅರ್ಥ ಆಗದೆ ಇದ್ದಾಗ ಕೇಳ್ಕೊಂಡ್ರೆ ಉತ್ತರ ಅಲ್ಲಿ ಬಂದ್ಬಿಡುತ್ತೆ. ಈಗ SSLC PUC ನಂತರದಲ್ಲಿ ಯಾವ ಥರದ ಕೋರ್ಸ್ಗಳನ್ನ ಆಯ್ಕೆ ಮಾಡಬೇಕು? ನೀವು ಯಾವುದೇ ಕೋರ್ಸ್ ಮಾಡಿದ್ರು ನಾಳೆ ಅದರಿಂದ ದುಡ್ಡು ಬರಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ನನಗೆ ಇಷ್ಟ ಇದೆ ಅಂತ ಕೋರ್ಸ್ ಮಾಡಿಬಿಟ್ಟು ನಾಳೆ ಅಯ್ಯೋ ಇದಕ್ಕೆ ಜಾಬ್ ಸಿಕ್ಕಿಲ್ಲ ಅಂತ ಓಡಾಡೋದು ಬೇಡ. ನಮಸ್ಕಾರ, ಫ್ರೀಡಮ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಆನ್ವಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿ ಇವರು ರಂಗಲಕ್ಷ್ಮಿ ಶ್ರೀನಿವಾಸ, ಶಿಕ್ಷಣ ತಜ್ಞರು, ಬಸವೇಶ್ವರ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನ ಸೆಕ್ರೆಟರಿ ಆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ರಾಜ್ಯದಲ್ಲಿ SSLC ರಿಸಲ್ಟ್ ಕೂಡ ಪ್ರಕಟ ಆಗಿದೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಅಟೆಂಡ್ ಮಾಡಿಲ್ಲ, ನೋಂದಣಿ ಮಾಡ್ಕೊಂಡಿದ್ದಾರೆ ಆದರೆ ಅಟೆಂಡ್ ಮಾಡಿಲ್ಲ. ಇನ್ನೂ ಸಾಕಷ್ಟು ಜನ ವಿದ್ಯಾರ್ಥಿಗಳು 6ಕ್ಕೆ 6 ಫೇಲ್ ಆಗಿದ್ದಾರೆ. ಯಾಕೆ? ಫಸ್ಟು ನೋಂದಣಿ ಮಾಡಿಕೊಂಡು ಅಟೆಂಡ್ ಆಗಿಲ್ಲದೆ ಇರೋದು ಮಾತಾಡ್ತೀನಿ. ಕೆಲವ್ರಿಗೆ ಏನಂತಂದರೆ ಪರ್ಸನಲ್ ಹುಷಾರು ತಪ್ಪಿರ್ಬೋದು, ಅಥವಾ ಮನೇಲಿ ಏನೋ ತೊಂದರೆ ಆಗಿರ್ಬೋದು ಕೆಲವು ಸ್ಟೂಡೆಂಟ್ಸ್ಗೆ. ಇನ್ನು ಕೆಲವು ಸ್ಟೂಡೆಂಟ್ಸ್ಗೆ ಭಯ ಆಗಿರ್ಬೋದು, ನಾವು ಓದಿಲ್ಲ, ನಾನು ಎಕ್ಸಾಮ್ಗೆ ಹೋದರೆ ಬರಿತೀನೋ ಇಲ್ವೋ ಅಂತ ಅಂದ್ಬಿಟ್ಟು ಭಯ ಆಗಿರ್ಬೋದು. ಇನ್ನು ಕೆಲವು ವಿದ್ಯಾರ್ಥಿಗಳು ಓದೇ ಇರಲ್ಲ, ಅವ್ರಿಗೆ ಗೊತ್ತಿರುತ್ತೆ ನಾನು ಎಕ್ಸಾಮ್ಗೆ ಹೋದರೆ ಫೇಲ್ ಆಗ್ತೀನಿ ಅಂತ ಅಂದ್ಬಿಟ್ಟು. ಇನ್ನೂ ಕೆಲವು ಏನಕ್ಕೆ ಅಂತಂದರೆ, ನಿಮಗೆ ಗೊತ್ತಿದೆ 8ನೇ ಕ್ಲಾಸ್ ತನಕ ಸರ್ಕಾರ ಸುಮ್ಮನೆ ಪಾಸ್ ಮಾಡಿಬಿಡುತ್ತೆ. 9ನೇ ಕ್ಲಾಸು 10ನೇ ಕ್ಲಾಸ್ಗೂ ಬಂದಾಗ ಫೇಲ್ ಮಾಡೋಕ್ಕಾಗಲ್ಲ. ಕೆಲವು ಪೇರೆಂಟ್ಸ್ ಎಲ್ಲ ಗಲಾಟೆ ಮಾಡ್ತಾರೆ, ಏನೋ 10ನೇ ಕ್ಲಾಸು ಎಕ್ಸಾಮ್ ಬರೆದುಬಿಟ್ರೆ ನಮಗೆ ಡ್ರೈವರ್ ಲೈಸೆನ್ಸ್ ಸಿಗುತ್ತೆ, ಎಕ್ಸಾಮ್ ಬರೆಯೋಕ್ಕೆ ಬಿಡಿ ಅಂತ ಶಾಲೆಗಳನ್ನ ಬಂದು ಕೇಳ್ಕೊಳ್ತಾರೆ. ಸೊ ಆ ಒಂದು ಇದರಲ್ಲಿ ಶಾಲೆಗಳು ಸರಿ 10ನೇ ಕ್ಲಾಸ್ ತನಕ ಪಾಸ್ ಮಾಡಿಬಿಡ್ತಾರೆ. 10ನೇ ಕ್ಲಾಸಲ್ಲಿ ಶಾಲೆಗೆ ಹೋಗಿರಲ್ಲ ಕೆಲವು ಮಕ್ಕಳು, ಅವ್ರುಗಳು ಎಕ್ಸಾಮ್ಸ್ಗೆ ಗೊತ್ತಿರುತ್ತೆ, ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ನಾನು ಎಕ್ಸಾಮ್ಗೆ ಹೋದರೆ ಫೇಲ್ ಆಗ್ತೀನಿ ಅಂತ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಎಕ್ಸಾಮ್ಗೆ ಹೋಗಿರಲ್ಲ. ಇನ್ನು ಕೆಲವು ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟ್ ಇರಲ್ಲ, ಮನೇಲಿ ಏನೋ ಕಷ್ಟ ಇರುತ್ತೆ, ಯಾವುದೋ ಕೆಲಸಗಳು ಮಾಡ್ತಾ ಇರ್ತಾರೆ. ಸೊ ನನಗೆ ಹೇಗಿದ್ದರೂ ಮನೇಲಿ ಕಷ್ಟ ಇದೆ, ನಾನು ಈ ಕೆಲಸ ಮಾಡ್ತಾ ಇರಬೇಕು, SSLC ಸರ್ಟಿಫಿಕೇಟ್ ಬಂದರೆ ನನಗೇನು ಲಾಭ, ಅದರಿಂದ ಏನೂ ಲಾಭ ಇಲ್ಲ, ಇದೇ ಕೆಲಸ ಮಾಡಬೇಕು, ಅದಕ್ಕೇನಕ್ಕೆ ನಾನು ಹೋಗಲಿ ಅಂತ ಅಂದ್ಬಿಟ್ಟು ಕೆಲವು ಜನ ಸ್ಟೂಡೆಂಟ್ಸ್ ಹೋಗಿರಲ್ಲ. ಇನ್ನು 2ನೇ ಪ್ರಶ್ನೆಗೆ ಬಂದಿರೋರು 6 ಮಕ್ಕಳೆಲ್ಲ, ಕೆಲವರೆಲ್ಲ 6 ಸಬ್ಜೆಕ್ಟಲ್ಲೂ ಫೇಲ್ ಆಗಿದ್ದಾರೆ ಅಂತಂದರೆ ಏನಾಗುತ್ತೆ, ಕೆಲವು ಸ್ಟೂಡೆಂಟ್ಸ್ಗೆ ಲರ್ನಿಂಗ್ ಡಿಸೇಬಿಲಿಟಿ ಇರುತ್ತೆ. ಆ ಲರ್ನಿಂಗ್ ಡಿಸೇಬಿಲಿಟಿನ ಸ್ಕೂಲ್ಸಲ್ಲಿ ಟೀಚರ್ಸ್ ಹೇಳಿರ್ತಾರೆ, ನಿಮ್ಮ ಮಗುಗೆ ಕಲ್ತ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ, ನೀವು ನಿಮ್ಯಾನ್ಸ್ಗೆ, ಕೆಲವು ನರರೋಗ ತಜ್ಞರಿಗೆ ಹೋಗಿ ತೋರಿಸಿ ಅಂತ ಹೇಳಿರ್ತಾರೆ. ಅಂದ್ರೂ ಪೋಷಕರು ಅದನ್ನು ಒಪ್ಕೊಳ್ಳಲ್ಲ. ಇಲ್ಲ, ನನ್ನ ಮಗ ನಾರ್ಮಲ್ ಆಗೇ ಇದ್ದಾನೆ ಅಂತ ಅಂದ್ಬಿಟ್ಟು ಈ ಮೇನ್ ಸ್ಟ್ರೀಮ್ ಸ್ಕೂಲಲ್ಲೇ ಓದಿಸ್ತಾ ಇರ್ತಾರೆ. ಆ ಥರ ಮಕ್ಕಳಿಗೆ ಎಷ್ಟು ತೊಂದರೆ ಆಗುತ್ತೆ ಅಂದರೆ, ಇವಾಗ ಓದಿದ್ದು ನೆಕ್ಸ್ಟ್ ಮೊಮೆಂಟ್ ನೆನಪಿರಲ್ಲ. ಸೊ ಆ ಥರ ಮಕ್ಕಳು ಬಂದಿರ್ತಾರೆ. ಇನ್ನು ಕೆಲವು ಮಕ್ಕಳು ಓದಿಲ್ದೇ ಇರೋ ಚಾನ್ಸ್ ತೊಗೊಳ್ಳೋಣ, ಅಕಸ್ಮಾತ್ ಏನಾದ್ರು ಪಾಸ್ ಆಗೋದ್ರೆ ಅಂತಲೂ ಬಂದಿರ್ಬೋದು. ಸೊ ಹೀಗೆ ನಾನಾ ಕಾರಣಗಳಿರುತ್ತೆ ಮಕ್ಕಳು 6 ಸಬ್ಜೆಕ್ಟಲ್ಲೂ ಫೇಲ್ ಆಗಿರೋದಕ್ಕೆ. ಸೊ ಏನೇ ಸ್ಕೂಲುಗಳಲ್ಲಿ ಅಥವಾ ಟ್ಯೂಷನ್ಗಳಲ್ಲಿ ಹೋಗಿದ್ರೂ ಮಕ್ಕಳು ತಾವಾಗೇ ಓದೋಕ್ಕೆ ಶ್ರಮ ಪಡಬೇಕು. ಓಕೆ ಮೇಡಮ್, ಈಗ ಈ ವರ್ಷ SSLC ಪರೀಕ್ಷೆಗೆ ನೋಂದಣಿ ಆಗಿರೋದು 8.5 ಲಕ್ಷ ವಿದ್ಯಾರ್ಥಿಗಳು. ಆದರೆ ಎಕ್ಸಾಮ್ ಬರ್ದಿರೋದು ನೋಡಿದ್ರೆ 7,70,209 ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಸೊ ಇಷ್ಟು ಡಿಫ್ರೆನ್ಸಾ? ಅಂದರೆ ನೀವು ಹೇಳಿದ ಇಷ್ಟು ರೀಸನ್ಸ್ಗೆ ಇಷ್ಟು ಡಿಫ್ರೆನ್ಸ್? ಅಷ್ಟು ಡಿಫ್ರೆನ್ಸ್ ಇರ್ಬೋದು. ಏನಕ್ಕೆ ಅಂತಂದರೆ, ಅದೇ ನಾ ಹೇಳಿಲ್ವಾ, ಕೆಲವು 8ನೇ ಕ್ಲಾಸ್ ತನಕ ಬಂದುಬಿಟ್ಟಿರ್ತಾರೆ, 9, 10 ಸುಮ್ಮನೆ ಹೊರಟೋಗ್ತಾರೆ. 10ನೇ ಕ್ಲಾಸಲ್ಲಿ ಅವ್ರು ಶಾಲೆಗೆ ಹೋಗಿರಲ್ಲ. ಸೊ ನಾನು ಎಕ್ಸಾಮ್ಗೆ ಹೋದರೆ ನಾನು ಫೇಲ್ ಆಗ್ತೀನಿ ಅಂತ ಆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ನಾನು ಹೇಳಿದ್ನಲ್ಲ, ಫಸ್ಟ್ ಕ್ವಶನ್ಗೆ ಹೇಳಿದ್ನಲ್ಲ ರೀಸನ್ಸು, ಆ ರೀಸನ್ಸ್ ಎಲ್ಲ ಇದ್ರ ಕೆಳಗಡೆ ಬರುತ್ತೆ. ಓಕೆ, ಇಷ್ಟು ಡಿಫ್ರೆನ್ಸ್ ಬರಬಾರ್ದು ಅಂದರೆ ಯಾವ ರೀತಿ ಮಕ್ಕಳನ್ನ ಸ್ಕೂಲ್ಗೆ ಕರ್ಕೊಂಬರೋದಾಗಲಿ ಅಥವಾ ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡೋದಾಗಲಿ ಮಾಡೋಕ್ಕೆ ಏನು ಮಾಡಬೇಕಂಗಾದ್ರೆ? ಅದು 10ನೇ ಕ್ಲಾಸಲ್ಲಿ ಮಾಡಿದ್ರೆ ಅದು ಆಗಲ್ಲ. ಅದು ನೀವೊಂದು 6, 7ನೇ ಕ್ಲಾಸಲ್ಲೇ ಮಕ್ಕಳಿಗೆ ಓದಿನ ಬಗ್ಗೆ ಆಸಕ್ತಿ ತೋರಿಸ್ಬೇಕು. ಆ ಓದಿನ ಬಗ್ಗೆ ಆಸಕ್ತಿ ತೋರಬೇಕಾದ್ರೆ ಅದರಲ್ಲಿ ಪೋಷಕರ ಪಾತ್ರನೂ ಬಹಳ ಮುಖ್ಯವಾಗಿರುತ್ತೆ. ಶಾಲೆಯಲ್ಲಿ ಟೀಚರ್ಸ್ ಇರ್ತಾರೆ,
ಅಥವಾ ಯಾರೋ ಅಧಿಕಾರಿಗಳು ಗೌರ್ಮೆಂಟ್ ಸ್ಕೂಲುಗಳಲ್ಲಾದರೆ ಬೇರೆ ಬೇರೆ ಅಧಿಕಾರಿಗಳಿರ್ತಾರೆ, ಅವರು ಏನಕ್ಕೆ ಮಗು ಶಾಲೆಗೆ ಬರ್ತಾ ಇಲ್ಲ ಅಥವಾ ಶಾಲೆಗೆ ಬಂದರೂ ಓದಲ್ಲ ಕೆಲವು ಮಕ್ಕಳು, ಏನಕ್ಕೆ ಓದ್ತಾ ಇಲ್ಲ ಅಂತ ಅಂದ್ಬಿಟ್ಟು ಪೇರೆಂಟಲ್ ಕೌನ್ಸಿಲಿಂಗ್ ಮಾಡಬೇಕು. ಕೌನ್ಸಿಲಿಂಗ್ ಮಾಡಿಬಿಟ್ಟು ಓದೋದ್ರಿಂದ ಏನೋ ಅವ್ರಿಗೆ ಲಾಭ ಇದೆ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಆ ತಿಳುವಳಿಕೆ ಹೇಳಬೇಕು. ಅಂಥದ್ರಲ್ಲಿ ನಿಮಗೆ ಗೊತ್ತಿದೆ, ನಮ್ಮ ಇಂಡಿಯನ್ ಇದರಲ್ಲಿ ಎಕಾನಮಿನಲ್ಲಿ ಎಷ್ಟೋ ಪೇರೆಂಟ್ಸು ನಮಗೆ ಓದೋಕ್ಕಿಂತ ನಮಗೆ ದುಡ್ಡು ಸಂಪಾದನೆ ಮಾಡಿದ್ರೇ ಮುಖ್ಯ. ಏನಕ್ಕಂದರೆ ಅವತ್ತೊಂದು ದಿನ ಕೂಲಿ ತಿಂದ್ರೆ ಮಾಡಿದ್ರೇ ನಮ್ಗೆ ಅವತ್ತೊಂದು ದಿನ ಊಟ ಮಾಡೋಕ್ಕಾಗೋದು ಅಂತ ಅಂದ್ಬಿಟ್ಟು ಮಕ್ಕಳನ್ನ ಬಿಟ್ಬಿಡ್ತಾರೆ. ಪೇರೆಂಟ್ಸ್ ಒಂದು ಕಡೆ ಇರ್ತಾರೆ. ಸೊ ಈ ಥರ ನೀವು ಬರೀ ನಾವು ಮಕ್ಕಳದು ತಪ್ಪು ಅಥವಾ ಪೇರೆಂಟ್ಸ್ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಸೊ ಈ ಒಂದು ಮೂರು, ಒಂದು ಕಡೆ ಪೇರೆಂಟ್ಸು, ಒಂದು ಕಡೆ ಮಕ್ಕಳು, ಒಂದು ಕಡೆ ಶಿಕ್ಷಣ ಇಲಾಖೆ. ಸೊ ಮೂರು ಯಾವಾಗ ಒಂದೊಂದೊಂದೊಂದು ಸೈಡ್ ಹೊರಟೋಗುತ್ತೋ ಎಲ್ಲ ಹ್ಯಾಂಗ್ ಆಗ್ತಾ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಓಕೆ, ಈಗ 7,70,209 ವಿದ್ಯಾರ್ಥಿಗಳಲ್ಲಿ ಪಾಸ್ ಆಗಿರೋದು 7,24,794 ವಿದ್ಯಾರ್ಥಿಗಳು. ಸೊ ಫೇಲ್ ಆಗಿರೋದ್ರಲ್ಲೂ ಕೂಡ ಡಿಫ್ರೆನ್ಸ್ ತುಂಬಾ ಇದೆ. ಸೊ ಯಾಕೆ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ? ಈಗ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಓಕೆ, 6ಕ್ಕೆ 6 ಕೂಡ ಫೇಲ್ ಆಗಿರುವಂಥವ್ರು ಇದ್ದಾರೆ. ಯಾಕೆ? ಎಫರ್ಟ್ ಹಾಕಿರಲ್ಲ. ಎಫರ್ಟ್ ಈಸ್ ಈಕ್ವಲ್ ಟು ರಿಸಲ್ಟ್. ಕರೆಕ್ಟಾ? ಎಫರ್ಟ್ ಹಾಕಿರಲ್ಲ. ಕೆಲವು ಎಫರ್ಟ್ ಹಾಕಿರಲ್ಲ, ಇನ್ನು ಕೆಲವ್ರಿಗೆ ಪಾಪ ತುಂಬ ಎಫರ್ಟ್ ಹಾಕಿರ್ತಾರೆ, ಜ್ಞಾಪಕ ಇರಲ್ಲ, ಅವರಿಗೆ ಲರ್ನಿಂಗ್ ಡಿಸೇಬಿಲಿಟಿ ಇರುತ್ತೆ. ಸೊ ಅಥವಾ ಇನ್ನು ಕೆಲವು ಮಕ್ಕಳಿಗೆ ಮನೆಯಲ್ಲಿ ನಾನು ನೋಡಿದ್ದೀನಿ, ಪರೀಕ್ಷೆಗೆ ಹೋಗ್ತಾ ಇದ್ದರೆ ಮಕ್ಕಳಿಗೆ ಬೈತಾ ಇರ್ತಾರೆ ಪೇರೆಂಟ್ಸು. ಸೊ ಮಕ್ಕಳಿಗೆ ಒಂದು ಸಂತೋಷದಿಂದ ಕಳಿಸ್ಬೇಕು, ಪರೀಕ್ಷೆಗೆ ಬರೀತಾ ಇದ್ದರೆ ನಾಳೆ ಅದರದ್ದು ಭವಿಷ್ಯ ಅಂತ ಅಂದ್ಬಿಟ್ಟು. ಇವರು ಹೋಗುವಾಗಲೇ ಬೈತಾ ಕಳಿಸಿದ್ರೆ ಮಗುಗೆ ಆ ಪರೀಕ್ಷೆಯಲ್ಲಿ ಏನೋ ಅಲ್ಪ ಸ್ವಲ್ಪ ಜ್ಞಾಪಕ ಇರೋದು ಮರ್ತೋಗುತ್ತೆ. ಸೊ ನಾನಾ ಕಾರಣಗಳಿರುತ್ತೆ. ಪರೀಕ್ಷೆಯಲ್ಲಿ ಒಂದು ಮಗು ಫೇಲ್ ಆಗೋಕ್ಕೆ ಹೇಗೆ, ಈ ಜೀವನದಲ್ಲಿ ಫೇಲ್ ಆಗೋಕ್ಕೆ ಹೇಗೆ 1000 ಕಾರಣ ಇರುತ್ತೋ, ಪರೀಕ್ಷೆನಲ್ಲಿ ಫೇಲ್ ಆಗೋಕ್ಕೂ ಹಾಗೆ 1000 ಕಾರಣ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಕಾರಣ ಇರುತ್ತೆ. ಆ ಒಂದು ಏನಂತಂದರೆ ಎಸ್ಪೆಷಲಿ ನಮ್ಮ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಕೌನ್ಸಿಲಿಂಗ್ ಅನ್ನೋದು ಒಂದು ಬಿಲೋ 4th ಸ್ಟ್ಯಾಂಡರ್ಡ್, ಅಂದರೆ 10 ವರ್ಷದ ಕೆಳಗಿನ ಮಕ್ಕಳಿಗೆ ಅವ್ರಿಗೆ ಅದನ್ನು ಕೊಡಬೇಕು. ಕೌನ್ಸಿಲಿಂಗ್ ಕೊಟ್ಟಾಗ ಅವ್ರಿಗೆ ಏನಾಗುತ್ತೆ, ಮಕ್ಕಳಿಗೆ ತಮ್ಮ ಬಗ್ಗೆ ತಾವು ಅರಿವಿಬೇಕು. ನಾನು ಇಂಪಾರ್ಟೆಂಟು, ನನ್ನ ಒಂದು ಕೆಲಸ ಮುಖ್ಯ. ಪೇರೆಂಟ್ಸು ಅವರೆಲ್ಲ ನನ್ನ ಸಪೋರ್ಟ್ ಅಷ್ಟೇ. ಪೇರೆಂಟ್ಸು, ಎನ್ವಿರಾನ್ಮೆಂಟು, ಟೀಚರ್ಸ್ ಎಲ್ಲ ನನ್ನ ಸಪೋರ್ಟು, ನನ್ನ ಅಭಿವೃದ್ಧಿ ನನ್ನಿಂದಾನೇ ಅಂತ ಅಂದ್ಬಿಟ್ಟು ಯಾವಾಗ ಮಕ್ಕಳಿಗೆ ಆ ಒಂದು ಎಜುಕೇಟ್ ಮಾಡ್ತೀವೋ ಆಗ ಖಂಡಿತ ಪೇರೆಂಟ್ಸ್ ಏನಾದರೂ ಯಾವ ಎಜುಕೇಷನ್ ಆದರೂ ಇರಲಿ, ಯಾರು ಹೇಗಾದರೂ ಇರಲಿ, ಮಕ್ಕಳು ತಮ್ಮ ಅಭಿವೃದ್ಧಿ ಖಂಡಿತ ಮಾಡ್ಕೊಳ್ತಾರೆ. ನಾವು ತುಂಬ ಸತಿ ನೋಡಿದ್ದೀವಿ, ಎಷ್ಟೊಂದು ಪೇರೆಂಟ್ಸು, ಕೆಲವು ತಂದೆಯರು ಕುಡಿತಾ ಇರ್ತಾರೆ, ತಾಯಿ ಹೇಗೋ ಇರ್ತಾರೆ, ಬಟ್ ಮಕ್ಕಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇರ್ತಾರೆ. ಮೇಯ್ನಾಗಿ ಏನಂದರೆ ಎಲ್ಲ ಇಡೀ ನಾನು ಹೇಳ್ತಾ ಇರೋದು ಬರೀ ಕೆಲವು ಶಾಲೆ ಅಲ್ಲ, ಇಡೀ ಎಲ್ಲ ಶಾಲೆಗಳಲ್ಲೂ ಒಂದು ಬಿಫೋರ್ 10 years 11 years ಚಿಕ್ಕವರು ಅಂತ ಅವ್ರನ್ನ ನಾವು ನೋಡೋದೇ ಇಲ್ಲ. ಮಕ್ಕಳನ್ನ ಚಿಕ್ಕವರು ಅಂತ ಅವ್ರಿಗೇನು ಅರ್ಥ ಆಗಲ್ಲ ಅಂತ. ಬಟ್ 10-11 ವರ್ಷದೊಳಗಡೆ ಅವ್ರಿಗೆ ಒಂದು ಜವಾಬ್ದಾರಿಯಾಗಿ ನೀನು ಈ ಥರ ಮಾಡಿದ್ರೆ ಈ ಥರ ಅದನ್ನು ಒಂದು ಆ್ಯಕ್ಟಿವಿಟೀಸ್ ಮೂಲಕ ಆಗಲಿ, ಒಂದು ಕತೆ ಹೇಳೋ ಮೂಲಕ ಆಗಲಿ, ಒಂದು ಪಿಕ್ಚರ್ ತೋರಿಸೋ ಮೂಲಕ ಆಗಲಿ, ಅದ್ರ ಜವಾಬ್ದಾರಿನ ಅದಕ್ಕೆ ಅರಿವು ಮೂಡಿಸಿದ್ರೆ ಮಗು ಹೌದು ನಾನು ಓದಬೇಕು, ನಾನು ಬೆಳಿಬೇಕು, ನನ್ನಿಂದ ದೇಶಕ್ಕೆ ಸೇವೆ ಆಗಬೇಕು. ದೇಶ ಸೇವೆ ಮಾಡೋದು ಅಂದರೆ ಅಪ್ಪ ಅಮ್ಮನ ಸೇವೆ ಮಾಡ್ದಂಗೆ, ಸಮಾಜ ಸೇವೆ ಮಾಡ್ದಂಗೆ. ಯಾವಾಗ ಸೇವಾ ಮನೋಭಾವ ಒಂದು ವಿದ್ಯಾರ್ಥಿಗೆ ಬಂದ್ಬಿಡುತ್ತೋ ಆಟೋಮೆಟಿಕ್ಕಾಗಿ ಮಗುಗೆ ನಾವು ಹೇಳೋದೇ ಬೇಡ, ಓದ್ಕೊಂಡು ಹೋಗುತ್ತೆ. ಈಗ ಮಗುಗೆ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋದಕ್ಕೆ ತಂದೆ ತಾಯಿನೂ ಕೂಡ ಪ್ರಮುಖ ಕಾರಣ ಆಗಿರ್ತಾರೆ. ಅವ್ರ ಲೈಫ್ ಶಿಕ್ಷಣ ಆಗಿರ್ಬೋದು ಅಥವಾ ಸ್ಕೂಲ್ಗೆ ಹೋಗೋದಾಗಿರ್ಬೋದು, ಇದೆಲ್ಲದರ ಜವಾಬ್ದಾರಿನ ತಂದೆ ತಾಯಿಗಳು ಖಂಡಿತ ಇರ್ತಾರೆ. ಯಾಕೆ ಅಂತಂದರೆ ನಿಮಗೆ ಗೊತ್ತಿದೆ, ಒಂದು 7 ವರ್ಷದೊಳಗಡೆ 90% ಬ್ರೈನ್ ಡೆವಲಪ್ ಆಗೋಗುತ್ತೆ 7 years ಒಳಗಡೆ. ಸೊ ಆ 7 ವರ್ಷದೊಳಗಡೆ ನಾವು ಮನೆಯಲ್ಲಿ ಯಾವ ಥರ ಒಂದು ಸಂಸ್ಕಾರ ಕೊಡ್ತೀವಿ ಅಥವಾ ಸುತ್ತಮುತ್ತ ಪರಿಸರ ಹೇಗಿರುತ್ತೆ ಅದನ್ನು ನೋಡಿಕೊಂಡು ಮಕ್ಕಳು ಬೆಳೀತಾ ಇರುತ್ತೆ. ಸೊ ಆ ಬ್ರೈನ್ ಅನ್ನೋದು ತುಂಬ ಚಿಕ್ಕದಿರುತ್ತೆ. ಆ ಡೆವಲಪ್ಮೆಂಟ್ ಆಗೋದು ನೆಕ್ಸ್ಟ್ ಇನ್ನು 10%, ಆಮೇಲೆ 14 years ತನಕ ಡೆವಲಪ್ ಆಗುತ್ತೆ. ಸೊ ನೀವು ಎಷ್ಟೊಂದು ಸತಿ ನೀವು ಮಕ್ಕಳು ನೋಡಿರ್ತೀರ, ಡೋಂಟ್ ಟಚ್ ಅಂದ ತಕ್ಷಣ ಅದನ್ನೇ ಟಚ್ ಮಾಡುತ್ತೆ. ಡೋಂಟ್ ಟಾಕ್ ಅಂದರೆ ಟಾಕ್ ಮಾಡುತ್ತೆ. ಟಚ್ಗೆ ಇಮೇಜ್ ಇದೆ, ಡೋಂಟ್ಗೆ ಇಮೇಜ್ ಇಲ್ಲ. ಟಾಕ್ಗೆ ಇಮೇಜ್ ಇದೆ ಅಂದರೆ ಬ್ರೈನ್ಗೆ, ಡೋಂಟ್ಗೆ ಇಮೇಜ್ ಇಲ್ಲ. ಸೊ ಆ ಥರದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಯಾವಾಗ ಮಕ್ಕಳಿಗೆ, ಪೋಷಕರಿಗೆ ಎಲ್ಲ ಗೊತ್ತಾಗುತ್ತೋ
ಖಂಡಿತ ಆವಾಗ ತಾವೇನು ಮಾಡಬೇಕು ಅಂತ ಅರಿವು ಆಗುತ್ತೆ. ಸೊ ಮಕ್ಳಿಗೂ ದೇ ಆರ್ ಆಲ್ ವೆರಿ ಇಂಟೆಲಿಜೆಂಟ್, ದೇ ಆರ್ ಆಲ್ ಬಾರ್ನ್ ವಿತ್ ಮಚ್ ಪೊಟೆನ್ಷಿಯಲ್. ಅಂಥ ಒಂದು ಟ್ಯಾಲೆಂಟ್ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ ಯಾವುದು ಅಂತ ಪೇರೆಂಟ್ಸ್ ಗುರ್ತಿಸಿದ್ರೆ, ಅಕಸ್ಮಾತ್ ಮಗುಗೆ ಓದೋಕ್ಕೆ ಇಷ್ಟ ಇಲ್ವಾ, ಸಂಗೀತ ಹೇಳೋಕ್ಕೆ ಇಷ್ಟನಾ, ಡ್ರಾಯಿಂಗ್ ಮಾಡೋಕ್ಕೆ ಇಷ್ಟನಾ, ಶಾಲೆಗೆ ಕಂಪಲ್ಸರಿ ಬರಲೇಬೇಕು. ಶಾಲೆಗೆ ಹೋಗಪ್ಪ, ನಿನಗೆ ದಿನಾನುವೆ 2 ಅವರ್ಸ್ ಅಥವಾ ವಾರಕ್ಕೆ 2 ದಿನ ನೀನು ಡ್ರಾಯಿಂಗ್ ಕ್ಲಾಸ್ಗೆ ಹೋಗು, ಡ್ಯಾನ್ಸ್ ಕ್ಲಾಸ್ಗೆ ಹೋಗು, ಆ ಥರ ಎಲ್ಲ ಪೋಷಕರು ಎನ್ಕರೇಜ್ ಮಾಡಬೇಕು. ಎಷ್ಟೋ ಪೋಷಕರು ನಾನು ನೋಡ್ತಾ ಇರ್ತೀನಿ, ಹೇಳ್ತಾರೆ, ಅಯ್ಯೋ ಫಸ್ಟು ಓದಲಿ ಆಮೇಲೆ ಡ್ಯಾನ್ಸ್ಗೆ ಹೋಗಲಿ, ಫಸ್ಟು ಅವನಿಗೆ ಮಾರ್ಕ್ಸ್ ತೆಗಿಲಿ, ಎ ಗ್ರೇಡ್ ತೆಗಿಲಿ, ಎ ಗ್ರೇಡ್ ತೆಗೆದ್ಮೇಲೆ ಅವನಿಗೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕೊಡಿಸ್ತೀನಿ ಅಂತ ಅಂತಾರೆ. ಪಾಪ ಆ ಮಗುಗೆ ಆ ಎ ಗ್ರೇಡ್ ತಗೊಳ್ಳೋ ತನಕ ಆ ಇನ್ಸ್ಟ್ರೂಮೆಂಟ್ ಸಿಗೋದೇ ಇಲ್ಲ. ಜೀವನ ಫುಲ್ಲು ಅಯ್ಯೋ ನನಗೆ ಅದು ಇಷ್ಟ ಇತ್ತಲ್ಲ ಅಂತ ಕ್ವಶನ್ ಮಾರ್ಕ್ ಅಲ್ಲೇ ಇರುತ್ತೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇರೆಂಟ್ಸ್. ಏನಕ್ಕೆ ಅಂತಂದರೆ, ಶಾಲೆಯಲ್ಲಿ ಒಂದು 6 to 7 ಅವರ್ಸ್ ಇರ್ತಾರೆ. ಒಂದು ದಿನ 24 ಗಂಟೆ ಕಾಲ ನಾವು ತಗೊಂಡ್ರೆ 6 ಗಂಟೆ ಕಾಲದಿಂದ 25 to 30% ಆಫ್ ದ ಡೇ ಶಾಲೆಯಲ್ಲಿ ಇರ್ತಾರೆ, 70% ಔಟ್ಸೈಡ್ ಶಾಲೆ ಅಂದರೆ ಮನೇಲಿ ಇರ್ತಾರೆ ಅಂದ್ಕೊಳ್ಳೋಣ. ಆ 70% ಮನೇಲಿರೋದ್ರಿಂದ ಸೊ ಪೋಷಕರ ಪಾತ್ರ ಜಾಸ್ತಿ ಇರುತ್ತೆ. ಸೊ ಎಸ್ಪೆಷಲಿ ಅಪ್ ಟು 10 years, ನಾನು ಯಾವಾಗಲೂ ಹೇಳ್ತೀನಿ, ಅಪ್ ಟು 10 years ಅಟ್ಲೀಸ್ಟ್ 1 hour ಮಕ್ಕಳ ಜೊತೆ ಮಾತಾಡಿ. ಏನು ನಿಮಗೆ ಓದೋಕ್ಕೆ ಬರಲ್ವಾ, ಬರೆಯೋಕ್ಕೆ ಬರಲ್ವಾ, ಏನೂ ಪರವಾಗಿಲ್ಲ. ಆ ಮಗು ಏನಾಯಿತು, ಅದ್ರದ್ದು ಆಸೆ ಏನು, ಶಾಲೆಯಲ್ಲಿ ಏನಾಯಿತು, ಬೆಳಿಗ್ಗೆಯಿಂದ ರಾತ್ರಿ ತನಕ ಏನಾಯಿತು, ನಿಮ್ಗೆ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ, ಮಾತಾಡಬೇಕು, ಮಗು ಜೊತೆ ಮಾತಾಡಬೇಕು. ಆ ಮಗು ಜೊತೆ ಮಾತಾಡಿದಾಗ ಭಾವನಾತ್ಮಕವಾಗಿ ಸಂಬಂಧ ಬೆಳೆಯುತ್ತೆ. ಮಗುಗೇನಾಗುತ್ತೆ, ಒಂದು ಎಮೋಷನಲ್ ಕನೆಕ್ಷನ್ ಇದ್ದ ತಕ್ಷಣ ಎಮೋಷನಲ್ ಸಪೋರ್ಟ್ ಬರುತ್ತೆ. ಎಮೋಷನಲ್ ಸಪೋರ್ಟ್ ಬಂದ ತಕ್ಷಣ ಓ ನನಗೆ ಅಪ್ಪ ಅಮ್ಮ ನನಗೆ ಸಪೋರ್ಟ್ ಇದ್ದಾರೆ, ನಾ ಏನು ಬೇಕಾದರೂ ಮಾಡ್ಬೋದು. ಏನಕ್ಕಂದರೆ ಪ್ರಪಂಚನೇ ಅದು ಹೋಗೋದಕ್ಕೆ ಕರೆಕ್ಟ್. ಸೊ ಆವಾಗ ಏನಾಗುತ್ತೆ, ಅಪ್ಪ ಅಮ್ಮ ಸಪೋರ್ಟ್ ಬಂದ ತಕ್ಷಣ ನಾವು ಹೇಳ್ತೀವಿ ಇನ್ನರ್ ವರ್ಲ್ಡ್ ಅಂತ ಅಂತೀವಿ. ಸೊ ಆ ಇನ್ನರ್ ವರ್ಲ್ಡು ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ. ಆ ಇನ್ನರ್ ವರ್ಲ್ಡು ಅದಕ್ಕೂ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಯಾವಾಗಲೂ ನಾನು ಟೀಚರ್ಸು ಮಕ್ಕಳಿಗೆಲ್ಲ ಹೇಳ್ತಾ ಇರ್ತೀನಿ, ಎಸ್ಪೆಷಲಿ ಸ್ಟೂಡೆಂಟ್ಸ್, ಇವಾಗ ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ, ಅಟೆನ್ಷನ್ ಸ್ಪ್ಯಾನ್ ಎಲ್ಲರದು ಕಮ್ಮಿ ಆಗಿದೆ. ಮುಂಚೆ 40 minutes ಕ್ಲಾಸ್ ಇರ್ತಾಯಿತ್ತು. ಇವಾಗ ಅಂದರೆ ಅವಾಗ ಆಗಿನ ಕಾಲದಲ್ಲಿ ಅವರು ನೋಡಿದ್ರು, ಒಂದು ಸ್ಟೂಡೆಂಟ್ ಆಗಲಿ ಅಥವಾ ಒಂದು ಟೀಚರ್ ಆಗಲಿ ಅಟೆನ್ಷನ್ ಸ್ಪ್ಯಾನು 40 minutes ಅವರು ಪಾಠ ಮಾಡ್ಬೋದು, ಇವರು ಕೇಳ್ಬೋದು ಅಂತ. ಇವಾಗ 8 ನಿಮಿಷಕ್ಕೆ ಬಾಗೋಗಿದೆ, ಈವನ್ ಇನ್ಕ್ಲೂಡಿಂಗ್ ಅಡಲ್ಟ್. ನಿಮಗೆ ನನಗೂ ಅಷ್ಟೇನೆ, ಇವಾಗ ಯಾರು ನೋಡ್ತಾ ಇರೋರ್ಗೂ 8 ನಿಮಿಷದ ಮೇಲೆ ಆಗೋದ್ರೆ ಇನ್ನೇನು ಮುಂದೆ ಹೇಳ್ತಾರೋ ಅಂತ ನೋಡ್ತಾ ಇರ್ತಾರೆ. ಸೊ 8 ನಿಮಿಷಕ್ಕೆ ಅಟೆನ್ಷನ್ ಸ್ಪ್ಯಾನ್ ಅಷ್ಟು ಕಮ್ಮಿ ಆಗಿರೋದ್ರಿಂದ ಮಗುನ ಮನೇಲಾಗಲಿ ಶಾಲೆಲಾಗಲಿ ಅವಾಗವಾಗ ಫೋಕಸ್ ತರ್ತಾ ಇರಬೇಕು. ಕಲಿಯೋಕ್ಕೆ ಅಥವಾ ಇನ್ನೇನೋ ಒಂದು ಹೇಳ್ಕೊಡೋದಕ್ಕೆ ಆ ಫೋಕಸ್ ತರದೇ ಇದ್ದಾಗ ಏನಾಗೋಗುತ್ತೆ, ಮಗು ಅಟೆನ್ಷನ್ನು ನಿಮಗೆ ಗೊತ್ತಿದೆ, ಡಿಸ್ಟ್ರಾಕ್ಷನ್ಸ್ ತುಂಬ ಇದೆ. ಮುಂಚೆ ಕಾಲದಲ್ಲಿ ಆದರೆ ಟಿ ವಿ ಬಂದಿತ್ತು, ಅಥವಾ ಟಿ ವಿನೂ ಅಷ್ಟು ನೋಡ್ತಾ ಇಲ್ಲ. ಇವಾಗ ಟಿ ವಿ, ಫೋನು ಎಲ್ಲ ಇದೆ. ಮಕ್ಕಳಿಗೆ ನಾವು ಫೋನ್ ನೋಡಬೇಡ, ಟಿ ವಿ ನೋಡಬೇಡ ಅಂತ ಹೇಳೋಕ್ಕಾಗಲ್ಲ. ಫೋನ್ ಹೇಗೆ ನೋಡಬೇಕು, ಟಿ ವಿಲಿ ಏನು ನೋಡಬೇಕು ಅದನ್ನು ಹೇಳ್ಕೊಡ್ಬೇಕು. ಸೊ ಈ ಥರ ಒಂದು ಪೋಷಕರ ಪಾತ್ರ ಅವ್ರು ಚೆನ್ನಾಗಿ ನಿರ್ವಹಿಸಿದ್ರೆ ಸೊ ಮಕ್ಕಳು ಖಂಡಿತ ಬಹಳ ಉತ್ತಮ ಪ್ರಜೆಗಳಾಗ್ತಾರೆ. ಓಕೆ, ಈಗ ಯಾವುದೇ ಪರೀಕ್ಷೆಗಳನ್ನ ಮಕ್ಕಳು ಅಟೆಂಡ್ ಮಾಡಬೇಕು ಅಂತಂದರೆ ಅವರು ಹೇಗೆ ಸಿದ್ಧತೆಯನ್ನು ನಡೆಸಬೇಕು? ಪರೀಕ್ಷೆ ಅಂತ ಅಂದ್ಬಿಟ್ಟು ನಾಳೆ ಪರೀಕ್ಷೆ ನನಗೆ ಒಂದು ಟೆಕ್ಸ್ಟ್ ಬುಕ್ ಇದೆ, ಕರೆಕ್ಟಾ? ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟಿರುತ್ತೆ, ಒಂದು 200 ಪೇಜ್ ಇರುತ್ತೆ. ನಿಮಗೆ ಎಷ್ಟು ದಿನ ಇರುತ್ತೆ, ನಾನು ಸುಮ್ಮನೆ ಹೇಳ್ತಾ ಇರೋದು, 200 ದಿನ ಇರುತ್ತೆ ಅಂದ್ಕೊಳ್ಳಿ. ಆ 200 ಪೇಜ್ದು ಏನು ಎಕ್ಸಾಮಿಗೆ ಬರಲ್ಲ, ಕರೆಕ್ಟಾ? ನಿಮ್ಗೆ 100 ಮಾರ್ಕ್ಸ್ಗೆ ಯಾವುದೋ ಒಂದೊಂದು ಪೇಜಲ್ಲಿ ಬರುತ್ತೆ, ಬಟ್ ಎಲ್ಲ ಪೇಜು ಓದಿರಬೇಕು. ಸೊ ದಿನಕ್ಕೆ 2 ಪೇಜು ಕನ್ಸಿಸ್ಟೆಂಟಾಗಿ 2 ಪೇಜು ಓದ್ತಾ ಬಂದರೆ ನಮ್ಮ ಬ್ರೈನ್ಗೆ ಟ್ರೈನ್ ಮಾಡಬೇಕು. ಸೊ ನಮ್ಮ ಬ್ರೈನ್ಗೆ ನಾವು ಮನಸ್ಸು ಫಸ್ಟ್ ರೆಡಿ ಆಗಬೇಕು. ಮನಸ್ಸಿಗೆ ಹೇಳಬೇಕು, ನೀನು ಓದು ಅಂತ ಹೇಳಬೇಕು. ಆವಾಗ ಬ್ರೈನ್ಗೆ ಟ್ರೈನ್ ಆಗುತ್ತೆ, ಓ ನಾನು ಓದಬೇಕು ಅಂತ. ಪುಸ್ತಕ ಬಂದ ತಕ್ಷಣ ಬ್ರೈನ್ ಓದೋಕ್ಕೆ ಶುರು ಮಾಡುತ್ತೆ. ಅರ್ಥ ಆಗದೆ ಇದ್ದರೆ ಬೇರೆಯವ್ರಿಗೆ ಹೇಳಬೇಕು. ಜೀವನದಲ್ಲಿ 5 ಕ್ವಶನ್ ವೆರಿ ಇಂಪಾರ್ಟೆಂಟ್: ವಾಟ್, ವೇರ್, ವೆನ್, ವೈ, ಹೌ. ಇದು 5ಕ್ಕೂ ನೀವು ಯಾವುದೇ ಒಂದು ಸಮಸ್ಯೆ ಬಂದಾಗ, ಯಾವುದೇ ಒಂದು ಅರ್ಥ ಆಗದೆ ಇದ್ದಾಗ ಕೇಳ್ಕೊಂಡ್ರೆ ಉತ್ತರ ಅಲ್ಲಿ ಬಂದುಬಿಡುತ್ತೆ. ಸೊ ನಿಮಗೆ ಅದು 1 ಸತಿ 2 ಸತಿ ಕೇಳ್ಕೋಬೇಕು, ಆಮೇಲೆ ನಿಮಗೆ ಅದು ಕರೆಕ್ಟಾಗಿ ಅದೇ ಫ್ಲೋನಲ್ಲೇ ಅರ್ಥ ಆಗ್ತಾ ಇರುತ್ತೆ. ಸೊ ಯಾರು ಅಕಸ್ಮಾತು ಪರೀಕ್ಷೆಗೆ ನಾಳೆ ಎಕ್ಸಾಮ್ ಇದೆ, 1 ತಿಂಗಳು ನಾನು ನಿಮಗೆ ನೆಕ್ಸ್ಟ್ ಇಯರೇ 10th ಎಕ್ಸಾಮ್ ಇರ್ಬೋದು, ನೆಕ್ಸ್ಟ್ ಇಯರೇ ಫಸ್ಟ್ PUC ಎಕ್ಸಾಮ್ ಇರ್ಬೋದು,
10th ಎಕ್ಸಾಮ್ ಬರೆದಿರ್ತೀರಾ, ಯಾವ ಸಬ್ಜೆಕ್ಟು ಏನು ಓದ್ತೀರಾ ಅದ್ರದ್ದು ಟಾಪಿಕ್ಸ್ ನೀವು ಇದೇ ಟೆಕ್ಸ್ಟ್ ಬುಕ್ಕೇ ತೊಗೋಬೇಕು ಅನ್ನೋದಿಲ್ಲ. ಅದರ ಟಾಪಿಕ್ಸ್ಗಳ ಬಗ್ಗೆ ಇದು ಬುಕ್ ಶಾಪಲ್ಲಿ ಬುಕ್ಸ್ಗಳಿರುತ್ತೆ, ಹೋಗಿ ತೊಗೊಂಡು ಓದಿ. ನಾನು ನೋಡಿದ್ದೀನಿ ಈಗಿನ ಜನ್ರೇಷನ್ ಎಲ್ಲ ಅದನ್ನು ಪುಸ್ತಕ ಮುಟ್ಟೋದೇ ಇಲ್ಲ, ಎಲ್ಲ ಮೊಬೈಲಲ್ಲೇ ನೋಡ್ತಾರೆ. ಲ್ಯಾಪ್ಟಾಪ್. ಮೊಬೈಲಲ್ಲಿ ಹೇಗೆ ಬ್ಯಾಟ್ರಿ ಖಾಲಿ ಆದಾಗ ಮೊಬೈಲ್ ಆಫ್ ಆಗುತ್ತೋ, ನಿಮ್ಮ ಇದು ಅಷ್ಟೇ, ಬ್ರೈನಲ್ಲಿ ಆ ಮೊಬೈಲಲ್ಲಿ ಓದಿದ್ದು ಜಾಸ್ತಿ ಇರಲ್ಲ. ಪುಸ್ತಕದಲ್ಲಾದರೆ ಪ್ರಿಂಟ್ ಇರುತ್ತೆ, ಟಚ್ ಮಾಡಿರ್ತೀರಾ, ವರ್ಡ್ಸ್ ಎಲ್ಲ ಟಚ್ ಮಾಡಿರ್ತೀರಾ, ಜ್ಞಾಪಕ ಇರುತ್ತೆ. ಪುಸ್ತಕ ಓದಿ. ಸೊ ಹೌದು, ಮೊಬೈಲ್ ಇಟ್ಸ್ ಅ ವೆರಿ ಗುಡ್ ಇನ್ಸ್ಟ್ರೂಮೆಂಟ್ ವೆನ್ ಯು ಯೂಸ್ ಇಟ್ ಇನ್ ದ ಬೆನಿಫಿಷಿಯಲ್ ವೇ, ಬಟ್ ಗೋ ಥ್ರೂ ದ ಬುಕ್ಸ್. ಶುಡ್ ಹ್ಯಾವ್ ಈಗ ಮಕ್ಳುಗಳೆಲ್ಲ ಈಗ ಪಾಠ ಓದು ಅಂತ ಅಂದರೆ ಮೊಬೈಲ್ ಬೇಕು ಅಂತ ಹೇಳ್ತಾರೆ, ಸೊ ಇಲ್ಲ ಲ್ಯಾಪ್ಟಾಪ್ ಬೇಕು ಅಂತ ಹೇಳ್ತಾರೆ. ಸೊ ಟೀಚರ್ಸ್ಗಿಂತ ಅದ್ರ ಮೇಲೆ ಡಿಜಿಟಲ್ ಗ್ಯಾಜೆಟ್ಸ್ ಮೇಲೆ ಅವಲಂಬಿತರಾಗಿರೋದು ಯಾಕೆ? ಬ್ರೈನ್ ಯಾವಾಗಲೂ ಎಂಟರ್ಟೈನ್ಮೆಂಟ್ ಕೇಳ್ತಾ ಇರುತ್ತೆ. ಬ್ರೈನ್ ಆಲ್ವೇಸ್ ನೀಡ್ಸ್ ಹ್ಯಾಪಿನೆಸ್. ನಿಮಗೆ ಈ ಕಡೆ ಪುಸ್ತಕ ಇಟ್ಟು ಈ ಕಡೆ ಮೊಬೈಲ್ ಇಟ್ಟು ಯಾವುದ್ರಲ್ಲಿ ಹ್ಯಾಪಿನೆಸ್ ಸಿಗುತ್ತೆ? ಇನ್ಸ್ಟಂಟ್ ಹ್ಯಾಪಿನೆಸ್ ಮೊಬೈಲಲ್ಲಿ. ಈ ಪುಸ್ತಕದಲ್ಲಿ ನಾನು ಓದ್ತಾ ಇದ್ರೆ ಯಾವಾಗ ಹ್ಯಾಪಿನೆಸ್ಸು? ಪುಸ್ತಕ ಓದಬೇಕು, ಟೆಸ್ಟ್ ಬರಿಬೇಕು, ಟೆಸ್ಟ್ ಬರೆದ್ಮೇಲೆ ಮಾರ್ಕ್ಸ್ ಬರಬೇಕು, ಮಾರ್ಕ್ಸ್ ಬಂದಮೇಲೆ ಅಪ್ಪ ಅಮ್ಮ ಎಲ್ಲ ಪರವಾಗಿಲ್ಲ ಮಾರ್ಕ್ಸ್ ಬಂದಾಗ ಅವಾಗ ಹ್ಯಾಪಿನೆಸ್ಸು. ಇಲ್ಲ ಆದರೆ ಚಕ್ ಹ್ಯಾಪಿನೆಸ್ ಬಂತು. ಸೊ ಮಕ್ಕಳಿಗೆ ಏನಂತಂದರೆ ಮೊಬೈಲ್, ಹೌದು, ಹ್ಯಾಪಿನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವೆಲ್ಲರೂ ಬದುಕಿರೋದೇ ಬ್ರೈನ್ ಇರೋದೇ ನಾವು ಸಂತೋಷವಾಗಿರಲಿ ಅಂತ ಅಂದ್ಬಿಟ್ಟು. ಯಾವುದರಿಂದ ಸಂತೋಷ ಬರಬೇಕು? ಮಕ್ಕಳಿಗೆ ಅದನ್ನು ಕೇಳಬೇಕು, ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಸ್ಬೇಕು. ಸೊ ಪುಸ್ತಕದಲ್ಲಿ ಅದನ್ನೇ ಏನೋ ಒಂದು ಇರುತ್ತಲ್ಲ, ಅದನ್ನು ನೀನೇ ಚಿತ್ರ ಬಿಡಿಸು ಅಂತ ಹೇಳಬೇಕು. ಅಥವಾ ಅದನ್ನೇ ಏನೋ ಇದರಲ್ಲಿ ನೋಡ್ತಾ ಇದೆಯಲ್ಲ ಆ ಥರ ಕಾರ್ಟೂನ್ ಮಾಡು ನೀನು ಅಂತ ಹೇಳಬೇಕು. ಯಾವಾಗ ಆ ಥರ ಟಾಸ್ಕ್ ಕೊಡೋಕ್ಕೆ ಶುರು ಮಾಡ್ತೀರೋ, ನೀವು ನೋಡ್ತಾ ಇರೋದನ್ನು ಅದೇ ರೀತಿ ನೀವು ವಿಡಿಯೋ ಮಾಡು, ಅದೇ ರೀತಿ ಟಾಸ್ಕ್ ಮಾಡು, ಅಲ್ಲೇನು ಆವಾಗ ಮಕ್ಕಳು ಪುಸ್ತಕದ ಕಡೆ ಬರ್ತಾರೆ. ಓಕೆ, ಇದನ್ನು ಪುಸ್ತಕ ಓದಿ ಇದನ್ನು ಮಾಡಬೇಕು ಅಂತ. ಸೊ ನೀವು ಸುಮ್ಮನೆ ಫೋನ್ ಕಿತ್ಕೊಳ್ಳಿ ಅಂತಂದರೆ ಅಂತ ಮನೇಲಿ ಗಲಾಟೆ ಆಗುತ್ತೆ. ಆ್ಯಂಡ್ ದೇ ಡೋಂಟ್ ಗಿವ್ ಯು, ಇನ್ನೂ ಹಠ ಮಾಡ್ತಾ ಇರೋದು. ಸೊ ಒಂದು ಮೊಬೈಲ್ದೊಂದು 2020 ಇಲ್ಲೇ ನೋಡ್ತಾ ಇದ್ದೀರಾ ನೀವು, ಎಷ್ಟೊಂದು ಜನ ನೋಡ್ತಾ ಇರ್ತಾರೆ. 20-20-20 ರೂಲ್ ಅಂತ ಇದೆ. 20 ಮಿನಿಟ್ಸ್ ಮೊಬೈಲ್ ನೋಡಿದ್ಮೇಲೆ 20 ಮೀಟರ್ಸ್ ಅವೇ ಎನಿ ಆಬ್ಜೆಕ್ಟು 20 ಸೆಕೆಂಡ್ ಫೋಕಸ್ ಮಾಡಿ, ಅಟ್ಲೀಸ್ಟ್ ಕಣ್ಣಿಗೆ ರೆಸ್ಟ್ ಸಿಗುತ್ತೆ. ಮಕ್ಕಳಿಗೆ ಮಾತ್ರ ನೀವು ಫೋನು 1 ಅವರ್ ಮೇಲೆ ಜಾಸ್ತಿ ಕೊಡಬೇಡಿ, ಫೋಕಸ್ಸು ಅಟೆನ್ಷನ್ನು ಕಮ್ಮಿ ಆಗುತ್ತೆ. ಮನೆಯಲ್ಲಿ ಬಂದ ತಕ್ಷಣ ಒಂದು ಬ್ಯಾಸ್ಕೆಟ್ ಇಟ್ಟಿರಿ, ಇಲ್ಲಿ ಟೀಪಾಯ್ ಒಂದಿರ್ತಲ್ಲ ಬ್ಯಾಸ್ಕೆಟ್, ಒಂದಿಡೆ. ಮನೇಲಿ ಬರೋವ್ರ ಮೊಬೈಲೆಲ್ಲ ಅಲ್ಲಿರಬೇಕು. ಅಲ್ಲಿಟ್ಬಿಟ್ಟು ನೀವು ಯಾವಾಗ ದೊಡ್ಡವರು ಇಲ್ಲ ನನ್ನ ಮೊಬೈಲ್ ನೋಡಲ್ಲ ಅನ್ಲೆಸ್ ಅಂತಂದ್ರೆ ಆವಾಗ ಮಗುನೂ ಮೊಬೈಲ್ ನೋಡಲ್ಲ. ಸೊ ನೀವು ಯಾವಾಗಲೂ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ರೆ ಮಗುಗೂ ಅಮ್ಮಂಗೇನೋ ಮೊಬೈಲು, ಅಪ್ಪ ಏನೋ ಮೊಬೈಲ್ ನೋಡ್ತಾನೆ ಇರ್ತಾನೆ, ನಾನು ಮೊಬೈಲ್ ನೋಡಬೇಕು ಅಂತ ಫಾಲೋ ಮಾಡುತ್ತೆ. ಸೊ ಯಾವಾಗ ನೀವು ಮೊಬೈಲ್ ಬ್ಯಾಸ್ಕೆಟಲ್ಲಿ ಇಟ್ಬಿಡ್ತೀರೋ, ಯಾರು ಯಾವಾಗ ಮೊಬೈಲ್ ತೊಗೊಳ್ತಾರೋ ಅಲ್ಲೊಂದು ಬರಿಬೇಕು ಅಂತ ಹೇಳಿಬಿಡ್ಬೇಕು, ಒಂದು ಟಿಕ್ ಮಾರ್ಕ್, ಒಂದು ಚಾರ್ಟ್ ಹಾಕ್ಬಿಟ್ಟು. ಆವಾಗ ಮಗುನೇ ಹೇಳುತ್ತೆ, ಅಮ್ಮ ಇವತ್ತು ಇಷ್ಟು ಸತಿ ಮೊಬೈಲ್ ತೊಗೊಂಡಿದ್ಯಾ, ಅಪ್ಪ ಇಷ್ಟು ಸತಿ ತೊಗೊಂಡಿದ್ಯಾ ಅಂತ, ನಾನು ತೊಗೊಂಡೇ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಆ ಥರ ಒಂದು ಡಿಸಿಪ್ಲಿನ್ ಬರೆಸ್ಬೇಕು. ಓಕೆ, ಈಗ SSLC PUC ನಂತರದಲ್ಲಿ ಯಾವ ಥರದ ಕೋರ್ಸ್ಗಳನ್ನ ಆಯ್ಕೆ ಮಾಡಬೇಕು? SSLC PUC ನಂತರ ಅದೇ ಈಗ ಬೇಕಾದಷ್ಟಿದೆ. ಮುಂಚೆ ಆದರೆ ಬರೀ ಆರ್ಟ್ಸು, ಸೈನ್ಸು, ಕಾಮರ್ಸ್ ಅಂತ ಇರ್ತಾಯಿತ್ತು. ಸೊ ಸ್ಟೂಡೆಂಟ್ಸ್ಗೆ ತುಂಬ ಪ್ರೈವೇಟ್ ಕೋರ್ಸಸ್ಸು, ಸ್ಕಿಲ್ ಕೋರ್ಸಸ್ಸು ಮತ್ತು ಈ ಇಂಡಸ್ಟ್ರೀಸ್ ಎಲ್ಲನೂ ಇದು ಎಂಥದ್ದು ಅಪ್ರೆಂಟಿಸ್ಶಿಪ್ ಕೋರ್ಸಸ್ಸು ಬೇಕಾದಷ್ಟು ಕೊಟ್ಟಿದ್ದಾರೆ. ನಾನು ಏನು ಹೇಳ್ತೀನಿ ಅಂತಂದರೆ, ನೀವು ಯಾವುದೇ ಕೋರ್ಸ್ ಮಾಡಿದ್ರು ನಾಳೆ ಅದರಿಂದ ದುಡ್ಡು ಬರಬೇಕು. ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ನನಗೆ ಇಷ್ಟ ಇದೆ ಅಂತ ಕೋರ್ಸ್ ಮಾಡಿಬಿಟ್ಟು ನಾಳೆ ಅಯ್ಯೋ ಇದಕ್ಕೆ ಜಾಬ್ ಸಿಕ್ಕಿಲ್ಲ ಅಂತ ಓಡಾಡೋದು ಬೇಡ. ಕರೆಕ್ಟ್. ಸೊ ಯಾವುದೇ ಒಂದು ಕೋರ್ಸ್ ಮಾಡಬೇಕಾದ್ರೂ ಅದರಿಂದ ಸಂಪಾದನೆ ಆಗಬೇಕು. ನೀವು ಸುಮ್ಮನೆ ಲಕ್ಷಾಂತರ ರೂಪಾಯಿ ಆ ಕೋರ್ಸ್ ಇದು ಮಾಡಿಬಿಟ್ಟು ನಾಳೆ ಅದ್ರಲ್ಲಿ 1000 ಬರದೇ ಇದ್ರೆ 10,000 ಬರದೇ ಇದ್ರೆ ಇಟ್ಸ್ ಎ ವೇಸ್ಟ್. ಸೊ ಹೌದು, ಆಸಕ್ತಿ ವೆರಿ ಇಂಪಾರ್ಟೆಂಟು, ಆಸಕ್ತಿ ಇರಬೇಕು. ಆಸಕ್ತಿ ಜೊತೆ ದುಡ್ಡು ಇಂಪಾರ್ಟೆಂಟು. ಸೊ ಎರಡೂ ಯಾವುದಿರುತ್ತೋ, ನಿಮಗೆ ಸೈನ್ಸ್ ಬೇಕಾ, ಸೈನ್ಸಲ್ಲಿ ಒಂದು 100 ಕೋರ್ಸ್ ಇದೆ, ಕಾಮರ್ಸಲ್ಲಿ 100 ಕೋರ್ಸ್ ಇದೆ, ಆರ್ಟ್ಸಲ್ಲಿ 100 ಕೋರ್ಸ್ ಇದೆ. ಸೊ ಎಲ್ಲದರಲ್ಲೂ ಸ್ಕಿಲ್ಸು ಕೋರ್ಸ್ ಜೊತೆಗೆ ನೀವು ಬರೀ ಸರ್ಟಿಫಿಕೇಟ್ ತೊಗೋಬಾರ್ದು, ಅದ್ರ ಜೊತೆಗೆ ನೀವು ನಾಲೆಡ್ಜ್ ಪ್ಲಸ್ ಸ್ಕಿಲ್ ಇಂಪಾರ್ಟೆಂಟು, ಬರೀ ಸರ್ಟಿಫಿಕೇಟ್ ಅಲ್ಲ ಇಂಪಾರ್ಟೆಂಟು. ಯಾವಾಗ ನಾಲೆಡ್ಜು ಸ್ಕಿಲ್ ಬರ್ತಾ ಇರ್ತೋ ಆಟೋಮೆಟಿಕ್ಕಾಗಿ ನಿಮಗೆ ಡಿಮ್ಯಾಂಡ್ ನಿಮಗೆ ಬರುತ್ತೆ, ಆಟೋಮೆಟಿಕ್ಕಾಗಿ ಬರುತ್ತೆ. ನೇಚರ್ ಇಸ್ ಲೈಕ್ ದಟ್, ಗಿವ್ ಆ್ಯಂಡ್ ಟೇಕ್ ಅಷ್ಟೇ. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು, ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಫ್ರೀಡಮ್ ಟಿವಿಗೆ ಧನ್ಯವಾದಗಳನ್ನ ಹೇಳ್ತೀನಿ.
ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಪಾಡ್ಕಾಸ್ಟ್. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.